ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ RCBಯ ಕ್ಯಾಪ್ಟನ್ ಯಾರಾಗ್ತಾರೆ RCB ಕ್ಯಾಪ್ಟನ್. ವಿಡಿಯೋ ನೋಡೋ ಮುಂಚೆ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಹು ನಿರೀಕ್ಷಿತ 2025 ಇಂಡಿಯನ್ ಪ್ರೀಮಿಯಂ ಮೆಗಾ ಹರಾಜು ಮುಗಿದಿದೆ. ಮುಂದಿನ ಸೀಸನ್ ಶುರುವಾಗಲು ಇನ್ನೇನು ಒಂದು ವಾರ ತಿಂಗಳು ಬಾಕಿ ಇದ್ದು ಬಹುತೇಕ ತಂಡಗಳು ಹೊಸ ನಾಯಕನೊಂದಿಗೆ ಕಣಕ್ಕಿಳಿಯಲಿವೆ. RCB ಕೂಡ ಹೊಸ ಕ್ಯಾಪ್ಟನ್ ಜತೆ ಕಣಕ್ಕಿಳಿಯುವ ಸಾಧ್ಯತೆ ಇದ್ದು ಕೊಹ್ಲಿ ಹೆಸರು ಕೇಳಿಬಂದಿದೆ. ಈ ಬಗ್ಗೆ RCB ಮುಖ್ಯ ಕೋಚ್ ಆ್ಯಂಡಿ ಫ್ಲವರ್ ಮಾತನಾಡಿದ್ದಾರೆ. ನಮ್ಮ ನಿರ್ಧಾರ ಮುಂದಿನ 3 ವರ್ಷಗಳು ಹೇಗೆ ಇರುತ್ತವೆ ಅನ್ನೋರ ಮೇಲೆ ಅವಲಂಬಿಸಿರುತ್ತದೆ. ನಾಯಕತ್ವದ ಬಗ್ಗೆ ಇನ್ನೂ ನಿರ್ಧಾರವಾಗಿಲ್ಲ. ಅಲ್ಲಿವರೆಗೂ ಎಲ್ಲರೂ ಕಾಯಬೇಕು ಎಂದು ಅಭಿಮಾನಿಗಳಿಗೆ RCB ಕೋಚ್ ಆದ ಆ್ಯಂಡಿ ಫ್ಲವರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಮ್ಯಾನೇಜ್ಮೆಂಟ್ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರ ತೆಗೆದುಕೊಳ್ಳಲು ಬಯಸಿದ್ದೇವೆ. ಯುವ ಆಟಗಾರನಿಗೆ ನಾಯಕತ್ವ ನೀಡಬೇಕು ಎನ್ನುವ ಮಾತುಗಳು ಕೇಳಿಬಂದಿವೆ. ಕೊಹ್ಲಿ ಕ್ಯಾಪ್ಟನ್ ಅಂದರೆ ಮುಂದಿನ 4 ವರ್ಷಗಳವರೆಗೂ ತಂಡ ಮುನ್ನಡೆಸಬಹುದು. ಕೊಹ್ಲಿ ಅಂತಾರಾಷ್ಟ್ರೀಯ T20ಯಿಂದ ನಿವೃತ್ತಿಯಾಗಿದ್ದು ಈಗ ಆರಾಮವಾಗಿದ್ದಾರೆ. ಇವರು ಒಪ್ಪಿದರೆ ಅವರಿಗೆ ಕ್ಯಾಪ್ಟನ್ಸಿ ನೀಡುತ್ತೇವೆ ಎಂದಿದ್ದಾರೆ ಆ್ಯಂಡಿ ಫ್ಲವರ್ ಅವರು. IPL 2025 ಹರಾಜಿನಲ್ಲಿ RCB ಯಾವುದೇ ನಾಯಕನ ಖರೀದಿಸಲಿಲ್ಲ. ಹೀಗಾಗಿ ನಾಯಕತ್ವ ಜವಾಬ್ದಾರಿಯನ್ನು ವಿರಾಟ್ಗೆ ಹಸ್ತಾಂತರಿಸುವ ಚರ್ಚೆ ಜೋರಾಗಿದೆ ಅಂತಾನೆ ಹೇಳ್ಬೋದು ಜನಗಳೇ. KL ರಾಹುಲ್ ಅವರನ್ನು ಖರೀದಿಸಿ ತಂಡದ ನಾಯಕತ್ವ ನೀಡಬಹುದು ಎಂದು ಹೇಳಲಾಗುತ್ತಿತ್ತು. ಆದರೆ ಅವರನ್ನು RCB ಮ್ಯಾನೇಜ್ಮೆಂಟ್ ಖರೀದಿನೇ ಮಾಡಲಿಲ್ಲ. ಹೀಗಾಗಿ RCB ಕ್ಯಾಪ್ಟನ್ ರೇಸ್ನಲ್ಲಿ ಕೊಹ್ಲಿ ನಂತರ ರಜತ್ ಪಟಿದಾರ್ ಹೆಸರು ಕೇಳಿಬಂದಿದೆ. ಮತ್ತು ಕೃಣಾಲ್ ಪಾಂಡ್ಯ ಹಾಗೂ ಭುವನೇಶ್ವರ್ ಕುಮಾರ್ ಅವರ ಹೆಸರುಗಳು ಕೂಡ ಕೇಳಿಬಂದಿವೆ ಅಂತಾನೆ ಹೇಳ್ಬೋದು. ಇದರಲ್ಲಿ RCB ಕ್ಯಾಪ್ಟನ್ ಯಾರಾಗಬೇಕು, ಯಾರಾದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.